ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇನ್ನು ವಿದ್ಯುತ್ ತಂತಿ ತಗುಲಿ 7 ವರ್ಷದ ಬಾಲಕನೊಬ್ಬ ಮೃತಪಟ್ಟಿರ್ತಕ್ಕಂಥ ಘಟನೆ ಕೋಲಾರ ನಗರದಲ್ಲಿ ನಡೆದಿದೆ. ಇನ್ನೂ ದೊಡ್ಡ ದುರಂತ ಆಗಬೇಕಾಗಿತ್ತು, ತಪ್ಪಿದೆ. ವಿದ್ಯುತ್ ತಂತಿ ತಗುಲಿ 7 ವರ್ಷದ ಬಾಲಕನೊಬ್ಬ ಮೃತಪಟ್ಟ ಘಟನೆ ಕೋಲಾರದ ಫುಲ್ಶಾ ಮೊಹಲ್ಲಾದಲ್ಲಿ ನಡೆದಿದೆ. ರಾತ್ರಿ ಮಳೆ ಬಂದಿದೆ. ಮಳೆಯಿಂದ ವಿದ್ಯುತ್ ತಂತಿ ಕಟ್ಟಾಗಿ ಕೆಳಗೆ ಬಿದ್ದಿದೆ. ಆದರೆ ವಿದ್ಯುತ್ ಹರಿತಾನೇ ಇತ್ತು. ಆ ವಿದ್ಯುತ್ ತಂತಿ ತಗುಲಿ ಪಾಪ ಸೈಯದ್ ರೆಹಮಾನ್ ಅಂತಕ್ಕಂಥ 7 ವರ್ಷದ ಬಾಲಕ ಮೃತಪಟ್ಟಿರೋದು. ಆಮೇಲೆ ಇನ್ನೂ 4-5 ಮಕ್ಕಳು ಅಲ್ಲೇ ಇದ್ರಂತೆ, ಬಟ್ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಅವ್ರು ಯಾರೂ ಟಚ್ ಮಾಡಿಲ್ಲ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ರವಿ ಅವರಿಂದ ಪಡ್ಕೊಳ್ಳೋಣ. ರವಿ, ಈಗ ಮಳೆ ಬಂದು ವೈರ್ ಕೆಳಗಡೆ ಬಿದ್ದು ಅದರಲ್ಲಿ ಇನ್ನೂ ಕರೆಂಟ್ ಹರಿತಾ ಇತ್ತು, ಯಾರ ಗಮನಕ್ಕೂ ಬರಲೇ ಇಲ್ವಾ, ಅಥವಾ ವಿದ್ಯುತ್ ಇಲಾಖೆಯವರು ಕೂಡ ಇದನ್ನ ಗಮನಿಸಿಲ್ವಾ ಅಂತ? ಖಂಡಿತ ಅರವಿಂದ್, ಇದರಲ್ಲಿ ವಿದ್ಯುತ್ ಇಲಾಖೆ ಅಂದ್ರೆ ಬೆಸ್ಕಾಂನ ನಿರ್ಲಕ್ಷ್ಯ ಎದ್ದು ಕಾಣ್ತಾ ಇರ್ತಕ್ಕಂಥದ್ದು. ಯಾಕಂದ್ರೆ ಕಳೆದ 3-4 ತಿಂಗಳಿಂದ ಕೂಡ ಈ ಭಾಗದ ಜನರು ಸಾಕಷ್ಟು ಬಾರಿ ದೂರುಗಳನ್ನ ಸಲ್ಲಿಸಿದ್ದಾರೆ. ಅಂದ್ರೆ ಏನು ಆ ಕೇಬಲ್ ಏನಿದೆ ಅದು ಕುಂಡಾಗೋ ಸಾಧ್ಯತೆ ಇದೆ, ಹಾಗಾಗಿ ಅದನ್ನ ಸರಿಪಡಿಸಿ ದುರಸ್ತಿ ಮಾಡಿ ಅನ್ನೋ ಒಂದು ದೂರುಗಳನ್ನ ಕೊಟ್ಟಿದ್ದಾರೆ. ಆದ್ರೆ ಯಾವುದೇ ಕಾರಣಕ್ಕೂ ಅವರು ಸರಿಪಡಿಸಿಲ್ಲ. ಆದ್ರೆ ನಿನ್ನೆ ಬಿದ್ದಂತ ಗಾಳಿ ಮಳೆಗೆ ಏನು ಪೆಂಡಲ್ ತಿಥಿ ಕಾರ್ಯ ನಡೀತಾ ಇತ್ತು, ಆ ಸಂದರ್ಭದಲ್ಲಿ ಪೆಂಡಲ್ ಮೇಲೆ ಬಿದ್ದಂತ ಈ ವಿದ್ಯುತ್ ತಂತಿಯಿಂದ ದೊಡ್ಡ ಅವಘಡನೆ ಸಂಭವಿಸಬೇಕಾಗಿತ್ತು. ಅದೃಷ್ಟವಶಾತ್ತು ಕೋಲಾರದಲ್ಲಿ ದೊಡ್ಡ ಅವಘಡ ತಪ್ಪಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ 3-4 ಮಕ್ಕಳಿಗೆ ವಿದ್ಯುತ್ ತಂತಿ ಸ್ಪರ್ಶ ಆಗುತ್ತೆ, ಅಲ್ಲೇ 3-4 ಮಕ್ಕಳು ಬೀಳ್ತಾರೆ. ಆದ್ರೆ ಒಬ್ಬ ಮಗು ಮಾತ್ರ ಮೃತಪಡುತ್ತೆ. ಉಳಿದಂತೆ ಪೆಂಡಾಲ್ ಕೆಳಗೆ ಸಾಕಷ್ಟು ಜನ 20ಕ್ಕೂ ಹೆಚ್ಚು ಜನರು ಬಿರಿಯಾನಿ ತಿಂತಾ ಇರ್ತಾರೆ ತಿಥಿ ಕಾರ್ಯದಲ್ಲಿ. ಅವರೆಲ್ಲರೂ ಕೂಡ ಅಪಾಯದಿಂದ ಪಾರಾಗಿರ್ತಕ್ಕಂಥದ್ದು. ಉಳಿದಂತೆ ಒಂದೇ ಒಂದು ಮಗು ಸೈಯದ್ ರೆಹಮಾನ್ ಮಾತ್ರ ಮೃತಪಟ್ಟಿರ್ತಕ್ಕಂಥದ್ದು. ಇದೊಂದು ರೀತಿಯಲ್ಲಿ ಗಾಳಿ ಮಳೆಯಿಂದಾಗಿ ಬೆಸ್ಕಾಂ ನಿರ್ಲಕ್ಷ್ಯಕ್ಕೆ ಒಂದು ದೊಡ್ಡ ಅವಘಡ ತಪ್ಪಿರ್ತಕ್ಕಂಥದ್ದು. ಕೋಲಾರದಲ್ಲಿ ಇದೊಂದು ದೊಡ್ಡ ಸನ್ನಿವೇಶ ತಪ್ಪಿರ್ತಕ್ಕಂಥದ್ದು ಅರವಿಂದ್.